ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ಸರಿಯಾಗಿ ಜ್ಞಾಪಕ ಇಟ್ಟುಕೋ. ಇವತ್ತಿನಿಂದ ಸರಿಯಾಗಿ 2 ತಿಂಗಳ ಒಳಗಡೆ ನೀನು ಯಾವ ಸಂಬಂಧ ನಿನ್ನಿಂದ ತೊಂದರೆಗೀಡಾಗಿದೆಯೋ ಅಥವಾ ಯಾವ ಸಂಬಂಧದಲ್ಲಿ ನಿನ್ನಿಂದ ಸ್ವಲ್ಪ ಬೇಜಾರಾಗಿದ್ದಾರೋ ಅಥವಾ ನಿನ್ನಿಂದ ಏನಾದರೂ ಹಿರಿಯರಿಗೆ ತಪ್ಪು ಅಂತ ಅನಿಸಿದೆಯೋ ಅಂಥವ್ರ ಹತ್ರ ಬೇಗ ಬೇಗ ಕ್ಷಮೆ ಕೇಳಿಬಿಡು. ಒಂದೇ ಒಂದು ಸಲ ಕ್ಷಮೆ ಕೇಳೋದ್ರಿಂದ ಯಾವ ನಷ್ಟವೂ ಆಗೋದಿಲ್ಲ. ಆದರೆ ಅದರಿಂದ ಸಂಬಂಧಗಳು ಉಳಿದು ಬೆಳೆಯುತ್ತವೆ. ಅಷ್ಟೇ ಅಲ್ಲ, ನೀನು ನೋಡುತ್ತಾ ಇರು, ಒಂದು ಸಲ ಕ್ಷಮೆ ಅಂತ ಕೇಳಿದಾಗ ಅದರಿಂದ ಆಗುವಂಥ ಲಾಭವೇ ಬೇರೆ. ಏನು ತಪ್ಪಲ್ಲ ಕಂದ. ನಮ್ಮವರ ಹತ್ರ ನಾವು ಕ್ಷಮೆ ಕೇಳಿದರೆ ಅವರು ಯಾರು? ನಮ್ಮವರೇ ಅಲ್ವಾ? ಅಂದರೆ ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಯಾರವರು ಅಂದ ಮೇಲೆ ಅವ್ರ ಹತ್ರ ನಾನು ಏನೇ ತಪ್ಪು ಮಾಡಿದರೂ ಕ್ಷಮಿಸು ಅಂತ ಕೇಳಿದರೆ ಬೆಣ್ಣೆ ಕರಿಗೆ ಹೋದ ಹಾಗೆ ಅವರು ಪೂರ್ಣವಾಗಿ ಕರಗಿ ನಿನ್ನ ಮಾತನ್ನು ಕೇಳುತ್ತಾರೆ. ಮಾಡಿ ನೋಡು ಇದನ್ನು ಒಂದು ಸರ್ತಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇನ್ನು 2 ತಿಂಗಳಲ್ಲಿ ನೀನು ತುಂಬ ಬ್ಯುಸಿಯಾಗಿರುತ್ತೀಯ. ಆ ಬ್ಯುಸಿ ಶೆಡ್ಯೂಲಲ್ಲಿ ನಿನ್ನ ಹಿಂದೆ ಬೆನ್ನು ಹತ್ತಿಕೊಂಡು ಯಾವುದೂ ಬರಬಾರದು. ಅದನ್ನು ಹೇಳುತ್ತೇನೆ, ಅರ್ಥ ಆಯ್ತಲ್ಲ? ಹಾಗೆ ಸಣ್ಣ ಪುಟ್ಟ ಯಾವುದಾದ್ರೂ ಸಾಲ ಸೂಲ ಇದ್ದರೆ ಅದನ್ನು ಬಗೆಹರಿಸಿಕೊಂಡು ಬಿಡು. ಮುಂದಿನ ದಿನಗಳಲ್ಲಿ ಅದ್ಭುತವಾದ ಲಾಭಗಳಿವೆ. ನೀನು ಹಿಂದಕ್ಕೆ ತಿರುಗಿ ನೋಡದಷ್ಟು ಸುಖವನ್ನು ಅನುಭವಿಸುತ್ತೆ. ಜೊತೆಗೆ ನಿನ್ನ ಜೊತೆಗೆ ನೀನು ಕೆಲವೊಂದಿಷ್ಟು ಜನಗಳನ್ನು ಕೂಡ ಕೊಂಡೊಯ್ಯುತ್ತೆ. ಹೀಗಿರುವಾಗ ಅಷ್ಟೇ ಅಲ್ಲ, ಆರ್ಥಿಕ ಸಮಸ್ಯೆಯಿಂದ ಅಷ್ಟೇ ಅಲ್ಲ, ಆಧ್ಯಾತ್ಮಿಕದಿಂದಲೂ ನೀನು ಮೇಲುನ್ನತಿಗೆ ಬರ್ತಾ ಇದ್ದೀಯ. ಹಾಗಾಗಿ ನಾನು ಮೊದಲೇ ಹೇಳ್ತಾ ಇದ್ದೇನೆ, ನಿನ್ನಿಂದ ಏನಾದರೂ ತಪ್ಪು ಅನಿಸಿದರೆ ಒಂದು ಸಲ ಕ್ಷಮೆ ಕೇಳಿಬಿಡು. ಅಥವಾ ಸಣ್ಣ ಪುಟ್ಟ ಏನಾದರೂ ವ್ಯವಹಾರ ಇದ್ದರೆ ಮುಗಿಸಿಕೊಂಡು ಬಿಡು ಕಂದ. ಮುಂದಿನ ದಿನ ಅದ್ಭುತವಾಗಿದೆ. ಅಷ್ಟೇ ಅಲ್ಲ, ನಿನ್ನಿಂದ ಒಂದು ಮಹತ್ವದ ಕಾರ್ಯವೂ ನಡೆಯಲಿದೆ. ಮನೆಯಲ್ಲಿನೂ ಕೂಡ ಮನೆ ಮಂದಿ ಹತ್ರನೇ ನೀನು ಯಾವುದೇ 2 ತಿಂಗಳಲ್ಲಿ ತರಲೆ ತಾಪತ್ರೆ ಅನ್ನೋದು, ಅಂದರೆ ಸಣ್ಣ ಪುಟ್ಟ ವಿಷಯಗಳು ಏನಾದರೂ ಬಂದರೆ ಕ್ಷಮಿಸಿಬಿಡು. ಈ ಕ್ಷಮೆಯಿಂದ ಅದ್ಭುತಗಳೇ ನಡೆಯುತ್ತೆ. ಮಾಡಿ ನೋಡು, 2 ತಿಂಗಳು ಅದನ್ನು ಮಾಡಿ ನೋಡು. ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಅವರಿಗೆ ಬುದ್ಧಿ ಹೇಳು, ಆದರೆ ಸಿಟ್ಟನ್ನು ಮಾಡಬೇಡ, ಅವರ ದ್ವೇಷವನ್ನು ಕಟ್ಟಿಕೊಳ್ಳಬೇಡ. ಇರಲಿ ಬಿಡು, ಇದು ಹೀಗೆ ಮಾಡಿದೆಯಾ, ನೀನು ಸರಿಯಾದ ರೀತಿಯಲ್ಲಿ ನಡೆದುಕೋ ಅಂತ ಹೇಳು, ಆಯಿತಾ? ಹಾಗೆ ಮಾಡೋದ್ರಿಂದ, ಕ್ಷಮೆ ಮಾಡೋದ್ರಿಂದ ಅವರಲ್ಲಿ ತಿದ್ದಿ ನಿನ್ನ ದಾರಿಗೆ ಬರುತ್ತಾರೆ, ನಿನ್ನ ಮಾತನ್ನೇ ಕೇಳುತ್ತಾರೆ. ಮಾಡಿ ನೋಡು 2 ತಿಂಗಳು ಯಾವ ರೀತಿ ಆಗುತ್ತದೆ ಎಂದು. ಹಾಗೆಯೇ ಅಪ್ಪಿತಪ್ಪಿನೂ ಕೂಡ ನಿನ್ನ ಬುದ್ಧಿವಂತಿಕೆಗೆ ಮೀರಿ ನೀನು ತಪ್ಪನ್ನು ಮಾಡಬೇಡ. ನಿನಗದು ತಪ್ಪು ಅನಿಸಿದರೆ ಅಲ್ಲಿ ಕೈ ಹಾಕಬೇಡ. ನಾನಲ್ಲಿ ಹೋಗಬಾರ್ದು, ಸರಿ ಹೋಗಬಾರ್ದು, ಈ ಕೆಲಸ ಮಾಡಬಾರ್ದು ಅಂತ ನಿನ್ನ ಆತ್ಮಸಾಕ್ಷಿ ಹೇಳಿದರೆ ಖಂಡಿತವಾಗ್ಲೂ ಅದನ್ನು ಮಾಡಬೇಡ. ಯಾಕೆಂದರೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ, ಈ 2 ತಿಂಗಳಲ್ಲಿ ಶುದ್ಧವಾಗು, ಅಷ್ಟೇ ನಾನು ಹೇಳೋದು. ಮುಂದಿನ ದಾರಿ ನಿನಗೆ ಸುಗಮವಾಗುತ್ತದೆ. ಹಾಗೇನೆ ಕಂದ, ನಾನು ಮೊನ್ನೆಗೆ ಹೇಳಿದ್ದೆ, ವ್ಯಾಪಾರ ಜಾಸ್ತಿ ಆಗ್ತಾಯಿಲ್ಲ ಅಂತಂದು ಯೋಚನೆ ಮಾಡ್ತಾ ಇದ್ದೆ ಅಲ್ವಾ? ಒಂದೇ ಒಂದು ಚಿಕ್ಕದಾದ ಒಂದು ಪರಿಹಾರ. ಒಂದು ಅಂಗೈಯಷ್ಟಾಗಲ್ಲ ಕೆಂಪು ಬಟ್ಟೆ, ಅದು ಕಾಟನ್ನಂದೇ ಆಗಿರಬೇಕು. ಅದರಲ್ಲಿ 1 ಹಿಡಿ ಲಾವಾಂಚನ ಬೇರು, 1 ಹಿಡಿ ಈ ಗುಲಗಂಜಿ ಅನ್ನುತ್ತಾರಲ್ಲ ಅದು, 1 ಕುದುರೆ ಲಾಳ, ಈ 3 ಸೇರಿ ಗಂಟು ಕಟ್ಟಿ ಮನೆ ದೇವರ ಸಂಕಲ್ಪ ಮಾಡಿಕೊಂಡು ದಿನಾಲೂ ಅದಕ್ಕೆ ಧೂಪ ದೀಪ ನೈವೇದ್ಯವನ್ನು ಮಾಡುತ್ತಾ ಬಾ. ನೀನು ಎಲ್ಲಿ ಇಡುತ್ತೀಯೋ ಅಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ, ಮನೆ ಶಾಂತವಾಗಿರುತ್ತದೆ. ಅಷ್ಟೇ ಅಲ್ಲ, ಆರ್ಥಿಕ ಸ್ಥಿತಿಯಿಂದ ಅತ್ಯುನ್ನತವಾದ ಒಂದು ಸ್ಥಾನಕ್ಕೆ ಬರುತ್ತೆ. ಉದ್ಯೋಗಕ್ಕೆ ದಾರಿ ಮಾಡಿಕೊಡುತ್ತದೆ. ನಿನ್ನಲ್ಲಿ ಯೋಚನೆ ಇಲ್ಲ ಅಲ್ವಾ, ಯಾವ ರೀತಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಬೇಕೆಂಬುದು ಅದು ಮಾಡಿಕೊಡ್ತದೆ. ಮಾಡಿ ನೋಡು, ಖರ್ಚೇನು ತುಂಬ ಇಲ್ಲ. ಗ್ರಂಥಿಗೆ ಅಂಗಡಿಯಲ್ಲಿ ಇವೆಲ್ಲವೂ ಸಿಗುತ್ತವೆ. ಮಾಡಿ ನೋಡು ಕಂದ, ಒಂದು ಸಲ ಮಾಡಿ ನೋಡಿ, ನಿನಗಿದರ ಅನುಭವವಾಗುತ್ತದೆ. ಆದರೆ ಇದನ್ನು ಪದೇ ಪದೇ ಮಾಡೋ ಹಾಗಿಲ್ಲ. ಮನೆಯಲ್ಲಿ ಯಾರೇ ಸಾಯಲಿ ಅಥವಾ ಗ್ರಹಣವೇ ಆಗಲಿ, ಏನಾದರೂ ಬದಲಿ ಮಾಡೋ ಹಾಗಿಲ್ಲ. ಇದಕ್ಕೆ ಮೈಲಿಗೆ ಎಂಬುದೇ ಇಲ್ಲ.
ಒಂದೇ ಒಂದು ಸಲ ಜೀವನದಲ್ಲಿ ಒಂದು ಸಲ ಮಾಡಿದರೆ ಆಯಿತು. ಬಹಳ ಅಂದರೆ ಆ ಲಾವಾಂಛನ ಬೇರೇನಿರ್ತದೋ ಒಂದು ಸುಮಾರು ವರ್ಷ ಆದಮೇಲೆ ಅದು ನಶಿಸಿ ಹೋಗಬಹುದು, ಪುಡಿ ಪುಡಿ ಆಗಬಹುದು. ಆವಾಗ ಅದನ್ನು ತೆಗೆದು ಬದಲಿ ಮಾಡಬಹುದು. ಇದಕ್ಕೆ ಸಮಯ ವಾರಗಿರಿ ಯಾವುದಿಲ್ಲ. ಮಾಡಿಕೊ, ಶುಭವಾಗುತ್ತದೆ. ಅತ್ಯಂತ ಶುಭದಾಯಕವಾದ ದಿನಗಳೇ ಇವೆ. ತುಂಬ